ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಪ್ರಮುಖವಾಗಿ ಆಗಸ್ಟ್ ಮಾಸದಲ್ಲಿ 2026ನೇ ಇಸ್ವಿ ಆಗಸ್ಟ್ ಮಾಸದಲ್ಲಿ ಈ ಗ್ರಹ ಸಂಚಾರ ಪ್ರಮುಖವಾಗಿ ಬದಲಾಗ್ತಾ ಇರುವಂತಹ ಗ್ರಹ ಸಂಚಾರ ಮತ್ತು ಇದೇ ಮಾಸದಲ್ಲಿ ಆಗ್ತಾ ಇರುವಂತಹ ಸೂರ್ಯಗ್ರಹಣ ಈ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ನೋಡುತ್ತೆ, ಯಾವ ರೀತಿ ಗೋಚಾರ ಫಲಗಳನ್ನು ಇಡುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ತಾ, ಪ್ರಮುಖವಾಗಿ ಶನಿ ಪರಮಾತ್ಮನ ರಾಶಿಯಾಗಿರುವಂತಹ ಮಕರ ರಾಶಿಯವರಿಗೆ ಈ ಆಗಸ್ಟ್ ಮಾಸದಲ್ಲಿ ಯಾವ ವಿಷಯಗಳು ಅನುಕೂಲವಾಗಿದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ರೀತಿ ವಿಷಯಗಳಲ್ಲಿ ಪರ್ಟಿಕ್ಯುಲರ್ ಒಂದು ಪ್ಲ್ಯಾನಿಂಗ್ ಮುಖಾಂತರ ಮುಂದಕ್ಕೆ ಹೋಗಬೇಕು ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಮಕರ ರಾಶಿಯಲ್ಲಿ ನಡೀತಾ ಇರುವಂತಹ ಗ್ರಹ ಗೋಚಾರ ಸಂಚಾರವನ್ನು ನಾವು ಗಮನಿಸೋದಾದರೆ, ಆಗಸ್ಟ್ 1ನೇ ತಾರೀಕು ನಾವು ನೋಡಿದ್ರೆ ಶುಕ್ರನ ಸಂಚಾರ, ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚರಾಗ್ತಾರೆ. ಆದರೆ ಈ ಮಕರ ರಾಶಿಯವರಿಗೆ ಈ ಶುಕ್ರನ ಸಂಚಾರ ಅನ್ನೋದು ಭಾಗ್ಯಸ್ಥಾನದಲ್ಲಿ ಆಗ್ತಾ ಇದೆ. ಇನ್ನು ಎರಡನೇ ತಾರೀಕು ನೋಡಿದ್ರೆ ಮಿಥುನ ರಾಶಿಗೆ ಕುಜನ ಬದಲಾವಣೆ ಆಗಿರಬಹುದು, ಮತ್ತು 5ನೇ ತಾರೀಕು ಕಟಕ ರಾಶಿಗೆ ಬುಧನ ಆಗಮನ ಆಗಿರಬಹುದು. ಇನ್ನು ಕಟಕ ರಾಶಿಯಲ್ಲೇ ಆಶ್ಲೇಷ ನಕ್ಷತ್ರದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಸೂರ್ಯಗ್ರಹಣ 12ನೇ ತಾರೀಕು ನಡೀತಾ ಇದೆ. ಈ 17ನೇ ತಾರೀಕಿಂದ ರವಿ ಬುಧರು ಇಬ್ಬರು ಕೂಡ ಸಿಂಹರಾಶಿಯಲ್ಲಿ ಬರ್ತಾ, ಈ ಮಕರ ರಾಶಿಯವರಿಗೆ ಪಂಚಮ ದಶಮಾಧಿಪತಿಯಾಗಿರುವಂತಹ ಶುಕ್ರ ಈ ಮಕರ ರಾಶಿಯವರಿಗೆ ಯೋಗಕಾರಕ ಅಂತ ಹೇಳ್ತೇವೆ ನಾವು. ಯಾಕಂದರೆ ಯೋಗ ಈ ಪರ್ಟಿಕ್ಯುಲರ್ ಆಗಿ ಮಕರ ರಾಶಿಯವರಿಗೆ ಶುಕ್ರ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ, ಯೋಗಕಾರಕನಾಗಿರ್ತಾರೆ, ಅತ್ಯಂತ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ. ಆದರೆ ಭಾಗ್ಯಸ್ಥಾನವಾಗಿರುವಂತಹ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಾನ, ಅಂದರೆ ಕನ್ಯಾ ರಾಶಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಕನ್ಯಾ ರಾಶಿ ಶುಕ್ರನಿಗೆ ನೀಚ ಸ್ಥಾನ ಆಗಿರೋದ್ರಿಂದ, ಕನ್ಯದಲ್ಲಿ ನೀಚ ಆಗೋದ್ರಿಂದ ಇದರ ಪರಿಣಾಮದಿಂದ ಏನಾಗುತ್ತಂದರೆ ಕೊಡುವಂತಹ ಕೆಲವೊಂದು ಶುಭ ಫಲಗಳು, ಯೋಗದಾಯಕವಾಗಿರುವಂತಹ ಫಲಗಳು ಏನಾಗುತ್ತೆ, ಡಿಲೇ ಆಗಬಹುದು, ಅಥವಾ ಕೆಲವೊಂದು ಶುಭ ಫಲಗಳು ಮಿಶ್ರ ಫಲಗಳನ್ನು ನೀಡಬಹುದು. ಎಕ್ಸ್ಪೆಕ್ಟ್ ಮಾಡಿರ್ತೀರ, ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಸೋ ಮಚ್, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಬಟ್ ಎಕ್ಸ್ಪೆಕ್ಟೇಷನ್ಸ್ ಮೀರದಂತೆ ಲಾಭಗಳು ಬಾರದೇ ಇರಬಹುದು. ಈ ರೀತಿ ವಿಷಯಗಳು ಅಂದರೆ ಅತಿಯಾಗಿ ಶುಭ ಫಲಗಳನ್ನು ನೀಡುವಂತಹ ಶುಕ್ರಗ್ರಹವು ಮಕರ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಇದ್ದರೂ ಕೂಡ ಬಟ್ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯನ್ನು ಹೊಂದಿರುವುದರಿಂದ ಈ ಬರುವಂತಹ ಶುಭ ಫಲಗಳು ಅದು ಮಿಶ್ರ ಫಲಗಳಾಗಿರುತ್ತೆ. ಅಂದರೆ ನೀವು ದೊಡ್ಡ ಮಟ್ಟದಲ್ಲಿ ಲಾಭಾಪೇಕ್ಷೆಯನ್ನು ನೀವು ಅಥವಾ ಅನುಕೂಲ ಫಲಗಳನ್ನು ನಿರೀಕ್ಷೆ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಶುಕ್ರ ಸಂಚಾರ ಅನ್ನೋದು ನೀವು ಅಂದ್ಕೊಂಡಿರುವಷ್ಟು ಮಟ್ಟಿಗೆ ಶುಭ ಫಲಗಳನ್ನು ನೀಡುವುದಿಲ್ಲ. ಈ ಶುಭ ಫಲಗಳನ್ನೋದು ಕಮ್ಮಿಯಾಗುತ್ತೆ. ಸೊ ಪರ್ಟಿಕ್ಯುಲರಾಗಿ ಈಗ ಆ್ಯಕ್ಚುಲಿ ನೀವೇನಾದರೂ ಉದ್ಯೋಗದಲ್ಲಿ ಬದಲಾವಣೆಗಳು, ಉದ್ಯೋಗ ಸ್ಥಾನಗಳಲ್ಲಿ ಬದಲಾವಣೆಗಳು, ಹೊಸ ಪ್ರಯತ್ನಗಳು ಮಾಡಿದರೆ ಅನುಕೂಲ ಫಲಗಳು ಸಿಗ್ತಾ ಇತ್ತು. ಆದರೆ ಶುಕ್ರ ನೀಚ ಸ್ಥಿತಿಯನ್ನು ಹೊಂದಿರುವಂತಹ ಕಾರಣದಿಂದ ಈ ರೀತಿ ದೊಡ್ಡ ಮಟ್ಟದ ನಿರ್ಧಾರಗಳಾಗಿರ್ಬೋದು, ಉದ್ಯೋಗ ಸ್ಥಾನಗಳಲ್ಲಿ ಬದಲಾವಣೆ ಆಗಿರಬಹುದು, ಈ 1.5 ಮಂತ್ ಏನಿರುತ್ತೋ 1 ತಿಂಗಳಿಂದ 1.5 ತಿಂಗಳವರೆಗೆ ಇದು ಅಷ್ಟೊಂದು ಅನುಕೂಲವಾಗಿರುವಂಥ ಸಮಯ ಅಲ್ಲ. ಅಂದರೆ ಸೊ ಈ ಟೈಮಲ್ಲಿ ದಯವಿಟ್ಟು ಉದ್ಯೋಗ ಸ್ಥಾನಗಳಲ್ಲಿ ಬದಲಾದ್ರೂ ಕೂಡ ಇಲ್ಲಿ ಇರೋಕಿನ ಸಿಚುವೇಶನ್ಸ್ ಮತ್ತಷ್ಟು ವರ್ಸ್ಟ್ ಆಗಿರುತ್ತೆ, ಮತ್ತಷ್ಟು ನೆಗೆಟಿವ್ ಆಗಿರುತ್ತೆ. ಸೊ ಆದ್ದರಿಂದ ನೀವು ಈ ರೀತಿ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಪರ್ಟಿಕ್ಯುಲರ್ ಆಗಿ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು, ಅಥವಾ ಈ ಸಂದರ್ಭದಲ್ಲಿ ಮುಖ್ಯವಾದ ನಿರ್ಧಾರಗಳು ತಗೊಳ್ಳದೇ ಇರೋದು, ಇಲ್ಲ ನಾವು ತಗೊಳ್ಳೇಬೇಕು, ನನಗೀಗ ಆಫರ್ ಲೆಟರ್ ಬಂದಿದೆ, ನಾನು ಮತ್ತೆ ಮುಂದಕ್ಕೆ ಜಾಬ್ ಚೇಂಜ್ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ನಿಮ್ಮ ವೈಯಕ್ತಿಕ ಜಾತಕ ಈಗ ಯಾವ ರೀತಿ ದಶಾಭುಕ್ತಿ, ಗ್ರಹಗಳ ಸ್ಥಾನಮಾನ, ಈ ವಿಷಯಗಳನ್ನು ನೋಡಿ ಅದಕ್ಕೆ ತಕ್ಕಂತೆ ಪರಿಹಾರಗಳು ತಗೊಂಡು ಮುಂದಕ್ಕೆ ಹೋಗೋದು ಉತ್ತಮವಾಗಿರುತ್ತೆ. ಪ್ರಮುಖವಾಗಿ ಪಂಚಮಾಧಿಪತಿ ಶುಕ್ರ ಆಗಿರೋದ್ರಿಂದ ಭಾಗ್ಯಸ್ಥಾನದಲ್ಲಿ ನೀಚ ಸ್ಥಿತಿಯನ್ನು ಕಾಣ್ತಾ ಇರುವಂತಹ ಕಾರಣದಿಂದ, ಪಂಚಮ ಸ್ಥಾನ ಅಂದರೆ ಸಂತಾನ ಸ್ಥಾನ, ನಿಮ್ಮ ಸೃಜನಶೀಲತೆಗೆ ಒಂದು ಅದ್ಭುತ ರೀತಿಯಲ್ಲಿ ಪ್ರತಿಭೆಯನ್ನು ಕೊಡುವಂತಹ ಸ್ಥಾನ.
ಸೊ ಪಂಚಮಾಧಿಪತಿಯಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಆಗಿ ಈ ಶುಕ್ರನ ವೃತ್ತಿಗಳಾಗಿರುವಂತಹ ಈ ಸೋಷಲ್ ಮೀಡಿಯಾ ಆಗಿರಬಹುದು, ಅಥವಾ ವ್ಲಾಗರ್ಸ್ ಆಗಿರಬಹುದು, ಅಥವಾ ಮಾತಿನ ಮುಖಾಂತರ, ಅಥವಾ ನಿಮ್ಮಲ್ಲಿರುವಂತಹ ನೃತ್ಯ, ಸಂಗೀತ, ಇತ್ಯಾದಿ ವಿಷಯಗಳ ಮುಖಾಂತರ ಹೆಸರನ್ನು ಮಾಡುವಂತಹ ಪ್ರಯತ್ನಗಳಲ್ಲಿ ನೀವು ಅಂದ್ಕೊಂಡಿರೋ ಮಟ್ಟದಲ್ಲಿ ಈಗ ಸಕ್ಸಸ್ ಆಗುವುದಿಲ್ಲ. ಇಷ್ಟಕ್ಕೆ ಮುಂಚೆ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅದ್ಭುತವಾಗಿ ಒಂದು ಚಾನಲ್ ಕ್ರಿಯೇಟ್ ಮಾಡ್ತಾ ಇರ್ತೀರ, ಇಲ್ಲಿವರೆಗೂ ತುಂಬ ಚೆನ್ನಾಗಿ ಅನುಕೂಲವಾಗಿರುತ್ತೆ. ಬಟ್ ಇಲ್ಲಿ ಸಡನ್ನಾಗಿ ಆ ವ್ಯೂವರ್ಶಿಪ್ ಡ್ರಾಪ್ ಆಗೋದಾಗಿರ್ಬೋದು, ನೆಗೆಟಿವ್ ಕಮೆಂಟ್ ಜಾಸ್ತಿ ಆಗೋದಾಗಿರ್ಬೋದು, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಟೆಕ್ನಿಕಲ್ ಎರರ್ಸಿಂದ ಈ ರೀತಿ ಕೆಲವೊಂದು ಸಮಸ್ಯೆಗಳು ಅನ್ನೋದು ನೋಡುವುದಕ್ಕೆ ಮಕರ ರಾಶಿಯವರಿಗೆ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಈಗ ಏನು ನಡೀತಾ ಇದೆಯೋ ಹೊಸದಾಗಿ ಬದಲಾವಣೆಗಳು, ಪ್ರಯೋಗಗಳು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಬಹುದು. ಇನ್ನು ಈ ಪರ್ಟಿಕ್ಯುಲರ್ ಆಗಿ ಇಲ್ಲಿವರೆಗೂ ಕೂಡ ಯಾವ ರೀತಿ ಇರುತ್ತೆ ಅಂದರೆ ಭಾಗ್ಯಸ್ಥಾನ ಇವರು ಬಂದು ಪಂಚಮ ದಶಮಾಧಿಪತಿ. ಇಲ್ಲಿವರೆಗೂ ಕೂಡ ಯಾರಾದರೂ ಒಬ್ಬ ಹಿತೈಷಿಗಳು, ನಿಮ್ಮ ಮೇಲನ್ನು ಬಯಸುವಂತಹ ವ್ಯಕ್ತಿಗಳು ಏನಾದರೂ ಸಮಸ್ಯೆ ಬಂದರೆ ಅವರೊಂದಿಗೆ ಹಂಚಿಕೊಂಡು ಅವರ ಸಲಹೆಗಳು ನೀಡ್ತಾ ಮುಂದಕ್ಕೆ ಹೋಗ್ತಾ ಇರ್ತೀರ, ಆ ಸಮಸ್ಯೆಗಳಿಂದ ಹೊರಗಡೆ ಬರ್ತಾ ಇರ್ತೀರ. ಬಟ್ ಈ ಸಂದರ್ಭ ಯಾವ ರೀತಿ ಇರುತ್ತಂದರೆ ಕೆಲವೊಂದು ಆತಂಕಗಳು ಅಥವಾ ಕನ್ಫ್ಯೂಷನ್ಸ್, ಕೆಲವೊಂದು ಮುಖ್ಯವಾಗಿರುವಂತಹ ನಿರ್ಧಾರಗಳು ತಗೊಳ್ಳುವಾಗ ಇನ್ ಕೇಸ್ ಆ ವ್ಯಕ್ತಿನ ಕೇಳಿದರೆ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ, ಮೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಬಟ್ ಅನ್ಫಾರ್ಚುನೇಟ್ಲಿ ಆ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟಲ್ಲಿ ಸಿಗದೆ, ಅಥವಾ ಆ ವ್ಯಕ್ತಿನ ಮೀಟ್ ಮಾಡೋಕ್ಕಾಗದೆ ಕೆಲವೊಂದು ಸ್ವಂತ ನಿರ್ಧಾರಗಳು ತಗೊಳ್ಳೋದ್ರಿಂದ ಮತ್ತಷ್ಟು ಆತಂಕಗಳನ್ನು ಎದುರಿಸುವಂಥ ಸಾಧ್ಯತೆ ಇರೋದರಿಂದ ಆದಷ್ಟು ಯೋಚನೆ ಮಾಡಿ, ಅಥವಾ ಆಲ್ಮೋಸ್ಟ್ ಸ್ವಲ್ಪ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಅಂತಹ ವ್ಯಕ್ತಿಗಳ ಸಲಹೆಗಳಿಂದ ಮುಂದಕ್ಕೆ ಹೋಗೋದು ಒಳ್ಳೆಯದು. ಒಂದು ಪ್ಲ್ಯಾನ್ ಪ್ರಕಾರ ಒಂದು ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ. ಇದೇನು ಈ ಪೀರಿಯಡೆಲ್ಲ ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ, ಇಷ್ಟು ದಿನಗಳಲ್ಲಿ ಇದು ಮಾಡಬೇಕು, ಅಥವಾ ನೆಕ್ಸ್ಟ್ ಇವ್ರನ್ನ ಅಪ್ರೋಚ್ ಮಾಡಬೇಕು, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಈ ಒಂದು ರೀತಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು ಉತ್ತಮವಾಗಿರೋದು. ಯಾಕೆಂದರೆ ಈಗ ನೋಡಿ, ಈ ಧೈರ್ಯ ಪರಾಕ್ರಮ ಸ್ಥಾನದಲ್ಲಿ ಶನಿ ಅದ್ಭುತವಾಗಿ ಯೋಗಕಾರಕನಾಗಿದ್ದರು, ಈಗ ವಕ್ರಗಮನ ಸಂಚಾರ ಮಾಡ್ತಾ ಇರ್ತಾರೆ. ಸೊ ಆಗಿರೋದ್ರಿಂದ ಒಂದು ಸಾರಿ ನೀವು ಮಾಡಿರುವಂತಹ ಪ್ರಯತ್ನಗಳನ್ನು, ನೀವು ಆಯ್ಕೆ ಮಾಡಿಕೊಂಡಿರುವಂತಹ ವೃತ್ತಿ ಉದ್ಯೋಗಗಳನ್ನು, ನೀವು ಇಟ್ಕೊಂಡಿರುವಂತಹ ಗೋಲ್ಸನ್ನು, ವಿದ್ಯಾರ್ಥಿಗಳಿಗೆ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯಗಳನ್ನು ಒಮ್ಮೆ ಪಾಸ್ ಮಾಡಿಕೊಂಡು ಒಂದು ಸಾರಿ ಪುನಃ ಪರಿಶೀಲನೆ ಮಾಡಿಕೊಳ್ಳಿ. ನಾನು ಕರೆಕ್ಟ್ ವೇಯಲ್ಲಿ ಹೋಗ್ತಾ ಇದ್ದೀನಾ? ಸೊ ಇದು ನನಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಫಲಗಳನ್ನು ನೀಡುತ್ತಾ? ಅಂದರೆ ನಿಮ್ಮನ್ನು ನೀವೇ ಸೆಲ್ಫ್ ಚೆಕ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ನಿರ್ಧಾರಗಳನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ. ಒಂದು ಸಾರಿ ರಿವ್ಯೂ ಮಾಡಿಕೊಂಡು, ಸಾರಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಆ ಕರೆಕ್ಷನ್ ಮಾಡಿಕೊಂಡು ನೀವು ಮುಂದಕ್ಕೆ ಹೋಗಬೇಕಾಗಿರುತ್ತೆ. ಅಂದರೆ ಒಂದು ಪ್ಲ್ಯಾನಿಂಗ್ ಇರಬೇಕು, ಒಂದು ಸ್ಟ್ರಾಟಜಿ ಇರಬೇಕು, ಒಂದು ಗೋಲ್ ಸೆಟ್ಟಿಂಗ್ ಅಂತ ಹೇಳ್ತೀವಲ್ಲ, ಆ ಥರ ಗೋಲ್ ಸೆಟ್ಟಿಂಗ್ ಮಾಡಿಕೊಂಡು ಅದಕ್ಕೆ ಯಾರ್ಯಾರ ಸಹಕಾರ ಬೇಕಾಗಿರುತ್ತೆ, ಯಾವ ಸಂದರ್ಭದಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ, ಅಥವಾ ಎಷ್ಟು ಅಮೌಂಟ್ ಹೂಡಿಕೆ ಬೇಕಾಗುತ್ತೆ, ಈಗ ಬರ್ತಾ ಇರುವಂತಹ ಆದಾಯ ಎಷ್ಟು, ಮಾಡ್ತಾ ಇರುವಂತಹ ಖರ್ಚುಗಳೆಷ್ಟು, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಈ ಪ್ಲಾನಿಂಗ್ ಅನ್ನೋದು ವೆರಿ 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 ಇಂಪಾರ್ಟೆಂಟ್ ಇರುತ್ತೆ ಮಕರ ರಾಶಿಯವರಿಗೆ ಈ ಟೈಮಲ್ಲಿ. ಇನ್ನು ಭಾಗ್ಯಸ್ಥಾನ ಅಲ್ವಾ, ಭಾಗ್ಯಸ್ಥಾನ ಆಗಿರೋದ್ರಿಂದ ಇಲ್ಲಿ ಶುಕ್ರ ಈ ಪರ್ಟಿಕ್ಯುಲರ್ ಆಗಿ ಶನಿ ಪರಮಾತ್ಮ ವಕ್ರಗಮನದಿಂದ ಇರೋದರಿಂದ, ಇನ್ನು ಪರ್ಟಿಕ್ಯುಲರ್ ಆಗಿ ಪಂಚಮ ದಶಮಾಧಿಪತಿಯಾಗಿರುವಂತಹ ಶುಕ್ರ ಮಕರ ರಾಶಿಗೆ ಯೋಗಕಾರಕನಾಗಿ ಭಾಗ್ಯದಲ್ಲಿ ನೀಚ ಹೊಂದಿರೋದ್ರಿಂದ ನಿಮ್ಮ ತಂದೆಯ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು, ಇನ್ ಕೇಸ್ ಅವ್ರಿಗೇನಾದರೂ ಸಯಾಟಿಕ್ ಆಗಿರ್ಬೋದು, ಡಿಸ್ಕ್ ಬಲ್ಜ್ ಆಗಿರ್ಬೋದು, ಅಥವಾ ಇಲ್ಲಾಂದರೆ ಈ ಕಿಡ್ನಿ ಸ್ಟೋನ್ ಅಥವಾ ಕಿಡ್ನಿ ಸಂಬಂಧಪಟ್ಟಿರುವಂತಹ ಡಯಾಬಿಟಿಸ್ ಆಗಿರಬಹುದು, ಅಥವಾ ಡಯಾಲಿಸಿಸ್, ಈ ರೀತಿ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು, ಮೇಜರಾಗಿ ಏನಲ್ಲ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಟ್ರೀಟ್ಮೆಂಟ್ ಯಾವ ರೀತಿ ನಡೀತಾ ಇದೆ, ಅಥವಾ ಟ್ರೀಟ್ಮೆಂಟ್ ರೆಸ್ಪಾಂಡ್ ಆಗ್ತಾ ಇದ್ದೀರಾ, ಮತ್ತು ಕಂಟಿನ್ಯೂ ಮಾಡಬೇಕಾ ಅಥವಾ ಸ್ಟಾಪ್ ಮಾಡಬೇಕಾ, ಆಹಾರ ವಿಷಯಗಳಲ್ಲಿ, ಫುಡ್ ವಿಷಯದಲ್ಲಿ ಎಲ್ಲಿ ಕಂಟ್ರೋಲ್ ಇದ್ದಾರೆ, ಈ ರೀತಿ ವಿಷಯಗಳನ್ನು ಎಗೈನ್ ಏನು ಮಾಡಬೇಕು, ರಿವ್ಯೂ ಮಾಡಬೇಕು. ಅಂದರೆ ಇಲ್ಲಿ ಪುನಃ ಸಮೀಕ್ಷೆ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಈ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಚತುರ್ಥ ಲಾಭಾಧಿಪತಿಯಾಗಿರುವಂತಹ ಕುಜ, ಮಂಗಳ, ಅಂಗಾರಕ 6ನೇ ಮನೆಗೆ ಬರ್ತಾ ಇದ್ದಾರೆ. ಋಣ ರೋಗ ಶತ್ರು ಸ್ಥಾನದಲ್ಲಿ ಕುಜ ಇರೋದು ಒಳ್ಳೆಯದೇ ಅಲ್ವಾ. ಸೊ ಕುಜ 6ನೇ ಮನೆಗೆ ಬಂದಾಗ ಏನಾಗುತ್ತೆ ಅಂದರೆ ಆಗಸ್ಟ್ 2ನೇ ತಾರೀಕಿಂದ ಆಲ್ಮೋಸ್ಟ್ ಈ ಮಂತ್ ಕಂಪ್ಲೀಟಾಗಿ 6ನೇ ಸ್ಥಾನದಲ್ಲಿ ಕುಜ ಇರೋದರಿಂದ ನಿಮ್ಮ ಇಲ್ಲಿಯವರೆಗೂ ಕೂಡ ನಿಮಗೆ ಆತಂಕಗಳನ್ನು ಸೃಷ್ಟಿ ಮಾಡಿರುವಂತಹ ನಿಮ್ಮ ವೃತ್ತಿ ಉದ್ಯೋಗ ಪ್ಲೇಸ್ಗಳಲ್ಲಿ
ಅಥವಾ ನಿಮ್ಮ ಮಾತು ಗೆಲ್ಲದೆ, ಅಥವಾ ನಿಮಗೆ ಪ್ರತಿ ಒಂದು ಅಭಿವೃದ್ಧಿ ವಿಷಯದಲ್ಲಿ ಆಗಿರ್ಬೋದು, ನಿಮ್ಮ ವೃತ್ತಿ ವಿಷಯದಲ್ಲಾಗಿರ್ಬೋದು, ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ನಿಮ್ಮನ್ನು ಹೇಳುವಂತಹ ವಿಷಯಗಳನ್ನು ಮಧ್ಯದಲ್ಲೇ ಸ್ಟಾಪ್ ಮಾಡಿ ಪಾಸ್ ಮಾಡಿ ಅಭಿವೃದ್ಧಿಗೆ ವೃತ್ತಿ ಈ ಕೆಲವೊಂದು ಡಿಸ್ಟ್ರಾಕ್ಷನ್ಸ್ ಇರ್ತಾರೆ. ಸೊ ಆ ರೀತಿ ನಕ್ಷತ್ರಕರ ಅನ್ನೋ ರೀತಿಯಲ್ಲಿ ಕೆಲವೊಂದು ನಕ್ಷತ್ರಕರು ಇರ್ತಾರೆ ವರ್ಕ್ ಪ್ಲೇಸಲ್ಲಿ. ಪ್ರತಿಯೊಬ್ಬರೂ ಕೂಡ ಯಾವುದೋ ರೀತಿಯಲ್ಲಿ ಅವ್ರನ್ನ ತಡಿಬೇಕು, ಅವರ ಅಭಿವೃದ್ಧಿ ಆಗಬಾರ್ದು ಅಂತ. ಬಟ್ ಅಂತಹ ವ್ಯಕ್ತಿಗಳ ಮಾಡ್ತಾ ಇರುವಂತಹ ಪಾಲಿಟಿಕ್ಸಲ್ಲಿ ಅವರ ಆಟಗಳು ಸಾಗದೆ, ಬಟ್ ನೀವು ಅಂದ್ಕೊಂಡಿರುವಂತಹ ಗೋಲ್ ರೀಚ್ ಆಗಲಿಕ್ಕೆ ಅನುಕೂಲವಾಗಿರುತ್ತೆ. ಇಲ್ಲಿ ಬರ್ತಾ ಇರುವಂತಹ ಶತ್ರುಕಾಟ, ಇಲ್ಲಿ ನೀಡ್ತಾ ಇರುವಂತಹ ಕೆಲವೊಂದು ಅವಾಂತರಗಳನ್ನು ಧೈರ್ಯವಾಗಿ ಎದುರಿಸಿ ಅದರಲ್ಲಿ ಸಕ್ಸಸ್ ಆಗುವಂಥ ರೀತಿಯಲ್ಲಿ ಮಾಡುತ್ತೆ ಶತ್ರುಗಳ ಮೇಲೆ. ಯಾಕಂದರೆ ಋಣ ರೋಗ ಶತ್ರು ಸ್ಥಾನದಲ್ಲಿ ಕುಜ 6ನೇ ಮನೆಯಲ್ಲಿ ತುಂಬ ಅನುಕೂಲ ರೀತಿಯಲ್ಲಿ ಬರ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯ ಕಾಣಬಹುದು, ಅಥವಾ ಕೆಲವೊಂದು ಋಣ ಸಮಸ್ಯೆಗಳಿಂದ ಹೊರಗಡೆ ಬರೋದಾಗಿರ್ಬೋದು. ಇನ್ನು ಕುಜ ಅಂದ್ರೆ ಕೋರ್ಟು ಕೇಸ್ ವ್ಯವಹಾರಗಳು, ಅದು ನಿಮಗೆ ಅನುಕೂಲವಾಗಿ ಕನ್ವರ್ಟ್ ಆಗುವಂತಹ ಸಂದರ್ಭಗಳಾಗಿರಬಹುದು. ಈಗಿರುವಂತಹ ವರ್ಕ್ ಪ್ಲೇಸ್ ಅಥವಾ ನಿಮ್ಮ ಸುತ್ತಮುತ್ತಲಿರುವಂತಹ ವಾತಾವರಣವನ್ನು ಒಂದು ರೀತಿ ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಆಗಿ ನಿಮಗೆ ಅನುಕೂಲವಾಗಿ ಎಲ್ಲರ ಜೊತೆ ತುಂಬ ಸಾನುಕೂಲವಾಗಿ ಅವರೇನಾದರೂ ಮಾಡ್ಕೊಳ್ಳಿ, ಯಾವುದೇ ರೀತಿ ನಿಮ್ಮ ಬಗ್ಗೆ ಒಪಿನಿಯನ್ಸ್ ಇದ್ರು ಅದು ಡಸಂಟ್ ಮ್ಯಾಟರ್, ಅದೇನು ಪ್ರಾಬ್ಲಮ್ ಬರಲ್ಲ. ಬಟ್ ಇಲ್ಲಿ ನಿಮ್ಮ ಸುತ್ತಮುತ್ತಲಿರುವಂತಹ ವಾತಾವರಣ ಒಂದು ಹೆಲ್ದಿ ಕಾಂಪಿಟೇಷನ್ ಥರ, ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ. ಆದರೆ ತುಂಬ ಹತ್ತಿರದಲ್ಲಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಓವರ್ ಅಗ್ರೆಸಿವ್ನೆಸ್ ನೀಡ್ತಾ ಇರ್ತಾರೆ. ಕುಜ ಅಂದ್ರೆ ಅಗ್ರೆಸಿವ್ನೆಸ್, ಶಾರ್ಟ್ ಟೆಂಪರ್, ತಾಳ್ಮೆ ಇಲ್ಲದೆ ಮಾತಾಡೋದು, ಕ್ಷಣಿಕಾವೇಶದಲ್ಲಿ ಬಾಯಲ್ಲಿ ಕೆಲವೊಂದು ವಿಷಯಗಳು ಪದಗಳು ಬರೋದು ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಆಪ್ತರು ಸನ್ನಿಹಿತರು ಕೆಲವೊಂದು ವಿಷಯಗಳಲ್ಲಿ ಈ ಟೈಮಲ್ಲಿ ಓವರ್ ಆ್ಯಟಿಟ್ಯೂಡ್ ಅಂತ ಆಗಿರ್ಬೋದು, ಅಥವಾ ಓವರ್ ಕಾನ್ಫಿಡೆನ್ಸಿಂದ ಏನು ಮಾತಾಡಿದ್ರು ನೀವ್ರೇನು ಅಂದ್ಕೊಳ್ಳೋಲ್ಲ ಅನ್ನುವಂತಹ ಒಂದು ಓವರ್ ವಿಷಯಗಳಾಗಿರ್ಬೋದು, ಅಥವಾ ಸ್ವಲ್ಪ ಅಹಂಕಾರ ಆಗಿರ್ಬೋದು, ಇತ್ಯಾದಿ ವಿಷಯಗಳನ್ನು ಸ್ವಲ್ಪ ದೂರ ಇರಬೇಕಾಗಿರುತ್ತೆ. ಅಗ್ರೆಸಿವ್ ಬೇಡ. ಮಾತಾಡಿದ್ರು ತಗೊಳ್ತಾರೆ, ಯಾವ ರೀತಿ ಮಾತಾಡಿದ್ರು ಕೆಲವೊಂದು. ಬಟ್ ವ್ಯಕ್ತಿಗಳು ಅವರವರ ಸೂಕ್ಷ್ಮವಾಗಿರುವಂತಹ ವ್ಯಕ್ತಿಗಳಿರ್ತಾರೆ. ಕೆಲವೊಂದು ವಿಷಯಗಳನ್ನು, ಕೆಲವೊಂದು ಪದಗಳನ್ನು ಕೂಡ ಆಕ್ಸೆಪ್ಟ್ ಮಾಡದೇ ಇರುವಂತಹ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಸೊ ಆಗಿರೋದ್ರಿಂದ ಪರ್ಟಿಕ್ಯುಲರಾಗಿ ಮಾತಿನ ವಿಷಯದಲ್ಲಿ ಏಕವಚನದಲ್ಲಿ ಮಾತಾಡೋದು, ಅಥವಾ ಸ್ವಲ್ಪ ತಮಾಷೆಯಾಗಿ ಕೆಲವೊಂದು ವಿಷಯಗಳು ಅವರಿಗೆ ಮನಸ್ಸು ನೋವಿಸುವಂತಹ ರೀತಿಯಲ್ಲಿ ಮಾತಾಡೋದು, ಇಂತಹ ವ್ಯಕ್ತಿಗಳ ಮುಖಾಂತರ ಸ್ವಲ್ಪ ವಾದ ವಿವಾದಗಳು ಕೂಡ ಆಗೋದಕ್ಕೆ ಕಾರಣ ಆಗ್ತಾ ಇರೋದ್ರಿಂದ ಸ್ವಲ್ಪ ಮಾತಿನ ಬಗ್ಗೆ ಗಮನ ಇರಲಿ. ಇನ್ನು 6ನೇ ಮನೆಗೆ ಮತ್ತು ಭಾಗ್ಯ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಬುಧ ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸಪ್ತಮ ಸ್ಥಾನದಲ್ಲಿ ಬುಧ ಯಾರು? ಇವರು ಷಷ್ಠ ಭಾಗ್ಯಾಧಿಪತಿ, 6ನೇ ಋಣರೋಗ ಶತ್ರು ಸ್ಥಾನಕ್ಕೆ ಮತ್ತು ಪುಣ್ಯ ಅಧಿಪತಿಯಾಗಿರುವಂತಹ. ಮೆಂಟಲ್ ಲೈಫಲ್ಲಿರುವಂತಹ ಡಿಸ್ಟರ್ಬೆನ್ಸಸ್ 5ನೇ ತಾರೀಕಿಂದ ಇರೋದ್ರಿಂದ ಈ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಮ್ಯಾರಿಟಲ್ ಲೈಫಲ್ಲಿ ಸ್ವಲ್ಪ ಅನುಕೂಲತೆ ಇರುತ್ತೆ. ಮಧ್ಯದಲ್ಲಿ ಏನಾದರೂ ಅಪಾರ್ಥಗಳು ಅಥವಾ ಕೆಲವೊಂದು ವಿಷಯಗಳಲ್ಲಿ ಮನಸ್ತಾಪಗಳು ಇರುವಂತಹ ಸಂದರ್ಭಗಳಲ್ಲಿ ಈ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಇನ್ನು ವಿವಾಹ ಪ್ರಯತ್ನಗಳಿಗಿನ್ನ ಏನೋ ಒಂದು ಕಾರಣಾಂತರಗಳಿಂದ ಸಮಸ್ಯೆಗಳಿಂದ ಮೊದಲನೇ ಮ್ಯಾರೇಜ್ ಬ್ರೇಕಪ್ ಆಗಿ ಅಥವಾ ಕೆಲವೊಂದು ವಿಷಯಗಳಿಂದ ಹೊರಗಡೆ ಬಂದು ಎರಡನೇ ವಿವಾಹ ಪುನರ್ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಸೆಕೆಂಡ್ ಮ್ಯಾರೇಜ್ ಪ್ರಯತ್ನಗಳನ್ನೋದು ಅನುಕೂಲವಾಗಿರುತ್ತೆ. ಈ ಟೈಮಲ್ಲಿ ನಿಮ್ಮ ಆಕಾಂಕ್ಷೆಗೆ ತಕ್ಕಂತೆ ಅಥವಾ ಮತ್ತೆ ಈ ಪ್ರೀವಿಯಸ್ ಮ್ಯಾರಿಡ್ ಲೈಫಲ್ಲಿ ಮಾಡದೇ ಇರುವಂತಹ ತಪ್ಪುಗಳನ್ನು ಮತ್ತೆ ಅದನ್ನು ಕರೆಕ್ಟ್ ಮಾಡಿಕೊಂಡು ಈ ಸೆಕೆಂಡ್ ಮ್ಯಾರೇಜ್ ಟ್ರಯಲ್ಸ್ ಏನಿರುತ್ತೋ ಅದು ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಬುಧ ಪರ್ಟಿಕ್ಯುಲರ್ ಆಗಿರೋದ್ರಿಂದ ಸ್ವಲ್ಪ ಮೆಚ್ಯೂರ್ಡ್ ಆಗಿ ಕೆಲವೊಂದು ವಿಷಯಗಳನ್ನು ಡೀಲ್ ಮಾಡಬೇಕಾಗಿರುತ್ತೆ. ಇಮ್ಮೆಚ್ಯೂರ್ಡಿಂದ ಅಥವಾ ನಾನು ಹೇಳಿದ್ದೇ ನಡಿಬೇಕು, ನಾನು ಹೇಳಿದ್ದೇ ರೀತಿಯಲ್ಲಿ ಒಂದು ಚಿಕ್ಕ ಮಕ್ಕಳ ಥರ ಹಠ ಹಿಡಿಯೋದು ಈ ಸಂಬಂಧ ಬಾಂಧವ್ಯಗಳಲ್ಲಿ, ಅಥವಾ ಹೇಳಿದ ಪ್ಲೇಸ್ಗೆ ಹೋಗಬೇಕು, ಹೇಳಿದ್ದನ್ನೇ ಕೊಳ್ಳಬೇಕು, ಈ ರೀತಿ ಕೆಲವೊಂದು ವಿಷಯಗಳು ಏನಾಗುತ್ತೆ ಅಂದರೆ ಸ್ವಲ್ಪ ಇಮ್ಮೆಚ್ಯೂರಿಟಿನೆಸ್ಸನ್ನು ಕಾಣಿಸುತ್ತೆ. ಸೊ ಇದು ನಿಮ್ಮ ಸಂಗಾತಿಗೆ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಕಿರಿಕಿರಿ ಉಂಟು ಮಾಡ್ಬೋದು. ಸೊ 5 ಗಂಟೆಗೆ ಬರಬೇಕು, ಅವರು ಪಾಪ ಆಫೀಸ್ ವಿಷಯಗಳಲ್ಲಿ 8 ಗಂಟೆ ಆಗುತ್ತೆ, 7 ಗಂಟೆ ಆಗುತ್ತೆ. ಇಲ್ಲ ನೀವು ಇವತ್ತು 5 o'clock ಶಾರ್ಪ್ ಬರಲೇಬೇಕು, ಬರೆದಿದ್ದರೆ ನಾನು ಫೋನ್ ಸ್ವಿಚ್ ಆಫ್ ಮಾಡ್ತೀನಿ. ಈ ರೀತಿ ಚೈಲ್ಡಿಶ್ ಬಿಹೇವಿಯರ್ ಅನ್ನೋದು ಸ್ವಲ್ಪ ನಿಮ್ಮ ಸಂಗಾತಿಗೆ ಸ್ವಲ್ಪ ಕಿರಿಕಿರಿ ಅನ್ನೋದು ಉಂಟು ಮಾಡ್ತಾ ಇರುತ್ತೆ. ಸ್ವಲ್ಪ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡಬೇಕಾಗಿರುತ್ತೆ ಈ ವೈವಾಹಿಕ ಜೀವನದಲ್ಲಿ. ಇನ್ನು ಪರ್ಟಿಕ್ಯುಲರ್ ಆಗಿ ಈ ವ್ಯಾಪಾರ ಬುಧ ಸಪ್ತಮ ಸ್ಥಾನಕ್ಕೆ ಬರೋದರಿಂದ ಭಾಗ್ಯಾಧಿಪತಿ ಷಷ್ಠ ಭಾಗ್ಯಾಧಿಪತಿ ಬುಧ ಭಾಗ್ಯಸ್ಥಾನಕ್ಕೆ ಬಂದಿರೋದ್ರಿಂದ ನೀವು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು, ಹೊಸ ಬಿಸ್ನೆಸ್ ಪ್ರಯತ್ನಗಳು ಮಾಡಬೇಕು, ಅಥವಾ
ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಹಾಕಿ ಬಿಸ್ನೆಸ್ನ ಗ್ರೋತ್ ಮಾಡ್ಕೋಬೇಕು, ಯಾರಾದರೂ ಇನ್ವೆಸ್ಟರ್ಸ್ನ ಆ್ಯಡ್ ಮಾಡ್ಕೋಬೇಕು, ದಿಸ್ ಇಸ್ ದ ಬೆಸ್ಟ್ ಟೈಮ್. ವ್ಯಾಪಾರಸ್ಥರಿಗೆ ಅನುಕೂಲವಾಗಿರುತ್ತೆ. ಬಿಸ್ನೆಸ್ ಮಾಡ್ಕೊಳ್ಳುವಂತಹ ವ್ಯಕ್ತಿಗಳಿಗೆ ಈ ಬುಧನ ಸಪ್ತಮ ಸ್ಥಾನ ಅನ್ನೋದು ಆಗಸ್ಟ್ ತಿಂಗಳು ಅತ್ಯಂತ ಅನುಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ನಾವು ಪ್ರಮುಖವಾಗಿ ಹೇಳ್ಕೋಬೇಕಾಗಿರೋದು ಏನಂದರೆ, ಸಪ್ತಮ ಸ್ಥಾನದಲ್ಲಿ ಈ ಆಶ್ಲೇಷ ನಕ್ಷತ್ರ ಅಂದರೆ ಸಪ್ತಮ ಸ್ಥಾನವಾಗಿರುವಂತಹ ಕಟಕ ರಾಶಿ ಆಶ್ಲೇಷ ನಕ್ಷತ್ರದಲ್ಲಿ 12ನೇ ತಾರೀಕು ಸೂರ್ಯಗ್ರಹಣ ಅನ್ನೋದು ನಿರ್ಮಾಣವಾಗ್ತಾ ಇದೆ. ಸೊ ಆಗಿರೋದ್ರಿಂದ ಈ ಸಪ್ತಮ ಸ್ಥಾನ ಆಗಿರೋದ್ರಿಂದ ಆಲ್ಮೋಸ್ಟ್ ರವಿ ಬದಲಾವಣೆ ಆಗೋವರೆಗೂ ಅಂದರೆ 17th ಮೇಲೆ ಬದಲಾವಣೆ ಆಗ್ತಾರೆ. ಅಂದರೆ 5 to 6 1 ವೀಕ್ ಅಂದ್ಕೊಳ್ಳಿ, ಎಕ್ಸಾಕ್ಟ್ 1 ವೀಕ್ ನೀವು ಯಾವುದಾದ್ರೂ ಇಂಪಾರ್ಟೆಂಟ್ ಟ್ರಾವೆಲ್ಸ್ ಮಾಡಲೇಬೇಕು, ಅಥವಾ ಕೆಲವೊಂದು ಅನಾವಶ್ಯಕವಾಗಿ ಸುಮ್ಮನೆ ಹತ್ರ ಅಲ್ವಾ ನೋಡ್ಕೊಂಡು ಬರೋಣ, ಅಲ್ಲಿಗೆ ಹೋಗಿ ಬರೋಣ, ಇಲ್ಲಿಗೆ ಹೋಗಿ ಬರೋಣ, ಈ ರೀತಿ ಪ್ರಯಾಣಗಳನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಒಳ್ಳೆಯದು. ವಾಹನಗಳು ಅಂದರೆ ಚಾಲನೆ ಮಾಡುವಾಗಂತ ನೀವು ತುಂಬ ಹುಷಾರಾಗಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ದಯವಿಟ್ಟು ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ವಾಹನ ಚಲಾಯಿಸೋದಾಗಿರ್ಬೋದು, ಹೆಲ್ಮೆಟ್ ಧಾರಣೆ ಇಲ್ಲದೆ ಬೈಕ್ ರೈಡ್ ಮಾಡೋದಾಗಿರ್ಬೋದು, ಫೋನಲ್ಲಿ ಮಾತಾಡ್ತಾ ಮ್ಯೂಸಿಕ್ ಜೋರಾಗಿ ಇಟ್ಕೊಂಡು ಫಾಸ್ಟಾಗಿ ಹೋಗೋದಾಗಿರಬಹುದು, ಈ ರೀತಿ ವಿಷಯಗಳಿಂದ ತುಂಬ ಸ್ವಲ್ಪ ವಾಹನ ಅಪಘಾತಗಳು, ಗಾಯಗಳಾಗುವಂಥ ಸಂದರ್ಭಗಳಿರೋದ್ರಿಂದ ಈ ಗ್ರಹಣದ ನಂತರ ಒಂದು ವಾರದ ಕಾಲ ಸ್ವಲ್ಪ ದೂರ ಪ್ರಯಾಣಗಳು, ರಾತ್ರಿ ಹೊತ್ತು ಪ್ರಯಾಣಗಳು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಇದೇ ಟೈಮಲ್ಲೇ ಹೊಸ ಬಿಸ್ನೆಸ್ಗೆ ಪಟ್ಟುವ ಪ್ರಯತ್ನಗಳಾಗಿರ್ಬೋದು, ಅಥವಾ ಯಾರಾದರೂ ವ್ಯಕ್ತಿಗೆ ಹಣನ ಸಹಾಯವಾಗಿ ನೀಡೋದು ಮತ್ತು ಅದನ್ನು ಹಿಂಪಡೆಯೋದಕ್ಕೆ ಭವಿಷ್ಯದಲ್ಲಿ ಬಹಳಷ್ಟು ಸ್ಟ್ರಗಲ್ ಮಾಡಬೇಕಾಗಿರುತ್ತೆ. ಅಥವಾ ಮಧ್ಯದಲ್ಲಿ ನೀವು ನಿಂತು ಯಾರಿಗಾದರೂ ಸಾಲಗಳು ನೀಡೋದು, ನೀವು ಗ್ಯಾರಂಟಿ ಕೊಡೋದು, ಶ್ಯೂರಿಟಿ ಕೊಡೋದು, ಇಂತಹ ವಿಷಯಗಳನ್ನು ಆಲ್ಮೋಸ್ಟ್ 1 ವೀಕಿಂದ 7 days ಅಂದರೆ 10 days ನೀವು ಈ ರೀತಿ ವಿಷಯಗಳಿಗೆ ದೂರ ಇರೋದು ಒಳ್ಳೆಯದು. ಇನ್ನು ಸೂರ್ಯ ಬುಧ ಯಾವಾಗ ಈ 18ರ ಮೇಲೆ ಇವರು ಅಷ್ಟಮ ಸ್ಥಾನಕ್ಕೆ ರವಿ ಬರ್ತಾರೆ. ಸಪ್ತಮದಲ್ಲಿ ಸೂರ್ಯಗ್ರಹಣ ಆಗುತ್ತೆ, ಅಷ್ಟಮ ಸ್ಥಾನಕ್ಕೆ ರವಿ ಮತ್ತು ಬುಧ ಬಂದಾಗ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಿರುತ್ತೆ. ಬೋನ್ಸ್ ರಿಲೇಟೆಡ್, ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಅಷ್ಟಮ ಸ್ಥಾನ ಅಂದರೆ ಸಡನ್ ಈವೆಂಟ್ಸ್ನ ಕ್ರಿಯೇಟ್ ಮಾಡುತ್ತೆ. ಆಕಸ್ಮಿಕವಾಗಿ ನಿರೀಕ್ಷಿತವಾಗಿ ನಡೆಯುವಂತಹ ವಾಹನ ಚಲಾಯಿಸುವಾಗ ವಾಹನ ಅಪಘಾತಗಳಾಗಿರ್ಬೋದು, ಪ್ರಯಾಣಗಳಾಗಿರಬಹುದು, ಕೆಲವೊಂದು ಡೈಜೆಷನ್ ಸಿಸ್ಟಮ್ ಪ್ರಾಬ್ಲಮ್ ಆಗಿರಬಹುದು, ಅಸಿಡಿಟಿ ಇತ್ಯಾದಿ ವಿಷಯಗಳಾಗಿರ್ಬೋದು. ರವಿ ಹೃದಯವನ್ನು ಆಳ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ನಿಮಗೆ ಈ ಮೌಖಿಕ ಔಷಧಿಗಳು, ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಕೂಡ ಏನಾಗಲ್ಲ ಅಂತ ಹೇಳಿಬಿಟ್ಟು ಮೌಖಿಕವಾಗಿ ಔಷಧಿಗಳು, ಜನರಿಕ್ ಮೆಡಿಸನ್ ಯೂಸ್ ಮಾಡ್ತಾ ಜಸ್ಟ್ ರಿಲೀಫ್ ಕೊಡ್ಬೋದು. ಬಟ್ ಇನ್ ಕೇಸ್ ಅದು ಮೇಜರಾಗಿ ಆಗ್ದಂಗೆ ಸ್ವಲ್ಪ ಆಹಾರ ವಿಷಯದಲ್ಲಾಗಿರ್ಬಹುದು, ಆರೋಗ್ಯದ ವಿಷಯದಲ್ಲಾಗಿರ್ಬೋದು ಸ್ವಲ್ಪ ಶ್ರದ್ಧೆ ಮತ್ತು ಸ್ವಲ್ಪ ಕಾಳಜಿ ವಹಿಸಬೇಕಾಗಿರುತ್ತೆ. ಬಿಕಾಸ್ ಇಟ್ಸ್ ಯುವರ್ ಹೆಲ್ತ್ ಈಸ್ ಆಲ್ವೇಸ್ ವೆಲ್ತ್. ಸೊ ಆಗಿರೋದ್ರಿಂದ ಬಹಳಷ್ಟು ಸಾನುಕೂಲ ವಿಷಯಗಳು ಇದೆ, ಕೆಲವೊಂದು ಮುಂಜಾಗ್ರತೆ ಕ್ರಮಗಳು ಇದೆ. ಸೊ ಈ ಮಾಸದಲ್ಲಿ ರವಿಯ ಅನುಗ್ರಹಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಮಕರ ರಾಶಿಯವರು ಪ್ರತಿದಿನ ಸೂರ್ಯನ ಅರ್ಘ್ಯ ಬಿಡುವುದರಿಂದ, ಸೂರ್ಯನಿಗೆ ನೀರಿನಿಂದ ಒಂದು ಹಿತ್ತಾಳಿ, ಚೊಂಬು ಅಥವಾ ಪಾತ್ರೆ ತಗೊಂಡು ಅದರಲ್ಲಿ ಬೆಲ್ಲವನ್ನು ಹಾಕಿ ಸೂರ್ಯನಿಗೆ ಸೂರ್ಯ ಮಂತ್ರವನ್ನು ಜಪಿಸುತ್ತಾ ಅರ್ಘ್ಯವನ್ನು ಬಿಡುವುದರಿಂದ, ಪರ್ಟಿಕ್ಯುಲರ್ ಆಗಿ ಭಾನುವಾರ ತುಂಬ ನಿಷ್ಠೆಯಿಂದ ಸೂರ್ಯನಾರಾಯಣ ಸ್ವಾಮಿಗೆ ನೆನೆಸಿರುವಂತಹ ಗೋಧಿ ಹಸುವಿಗೆ ಆಹಾರವಾಗಿ ತಿನ್ನಿಸೋದಾಗಿರ್ಬೋದು, ಅಥವಾ ಗೋಧಿಯನ್ನು ದಾನವಾಗಿ ನೀಡುವುದಾಗಿರಬಹುದು. ಮತ್ತು ಆದಿತ್ಯ ಹೃದಯ ಪ್ರತಿನಿತ್ಯವೂ ಕೂಡ ಪಠನೆ ಮಾಡೋದರಿಂದ ಮತ್ತಷ್ಟು ಶುಭ ಫಲಗಳನ್ನು ನೀವು ಕಾಣಬಹುದು. ಬಟ್ ಫೈನಲ್ಲಾಗಿ ಈ ಮಾಸದಲ್ಲಿ ಎಸ್ಪೆಷಲಿ ಶ್ರಾವಣ ಮಾಸ, ವ್ರತಗಳು, ಪುಣ್ಯಕ್ಷೇತ್ರಗಳು, ತೀರ್ಥಯಾತ್ರೆಗಳು ಅಂತ ನೀವೇನಾದರೂ ಮಾಡ್ತಾ ಇದ್ದರೆ ಸೊ ಪ್ರಾಪರಾಗಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಪ್ರಾಪರಾಗಿ ಅಲ್ಲಿ, ಯಾಕಂದರೆ ಈಗ ಮಾಡ್ತಾ ಇರುವಂತಹ ಪ್ರಯಾಣಗಳು ಕೂಡ ಈ ಮಾಸದಲ್ಲಿ ಅಷ್ಟೊಂದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ. ಅಂದರೆ ನೀವು ಯು ಮೈಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಟ್. ಹೋಗಿರ್ತೀರ, ತುಂಬ ಖರ್ಚು ಮಾಡ್ಕೊಂಡು ಹೋಗಿರ್ತೀರ, ತುಂಬ ಕ್ಯೂ ಲೈನಲ್ಲಿ ನಿಂತ್ಕೊಂಡು ಬಹಳಷ್ಟು ಸಮಯ ವೇಟ್ ಮಾಡಿರ್ತೀರ, ದರ್ಶನ ಮಾಡಿಕೊಂಡು, ಬಟ್ ಮಾಡ್ಕೊಂಡಿರುವಂತಹ ದರ್ಶನ ನಿಮಗೆ ಅಯ್ಯೋ ನನಗೆ ಏನೋ ದರ್ಶನ ಮಾಡ್ಕೊಂಡು ಥರನೇ ಆಗಲಿಲ್ಲ, ನನಗೇನು ಸಂತೃಪ್ತಿ ನೀಡಲಿಲ್ಲ ಅನ್ನುವಂತಹ ವಿಷಯಗಳು ಆಗಾಗ ಫ್ರೀಕ್ವೆಂಟಾಗಿ ಆಗಬಹುದು. ಸೊ ಆಗಿರೋದ್ರಿಂದ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ದಿವ್ಯ ದರ್ಶನಗಳು ಆಗಿರ್ಬೋದು, ದೂರ ಪ್ರಯಾಣಗಳಾಗಿರ್ಬೋದು, ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಅಸಂತೃಪ್ತಿ ಅನ್ನೋದಿರುತ್ತೆ. ಇದರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತಾ, ಮಕರ ರಾಶಿಯವರಿಗೆ ಶ್ರೀ ಗುರುರಾಯರ ಆಶೀರ್ವಾದವು, ಅದೇ ರೀತಿ ಶ್ರೀಮನ್ನಾರಾಯಣರ ಆಶೀರ್ವಾದವು ಸದಾ ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ.